ಕಥೆಯ ರೂಪದಲ್ಲಿ ಅಂದರೆ ಮಹಿಳೆಯ ಬಗ್ಗೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇರೋದ್ರಿಂದ ಮತ್ತು ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಪ್ರತಿಯೊಬ್ಬ ಪುರುಷನಲ್ಲೂ ಸಹ ಒಂದು ಸ್ತ್ರೀ ವ್ಯಕ್ತಿತ್ವ ಇದ್ದೇ ಇರುತ್ತೆ. ಆ ಸ್ತ್ರೀಯ ಅನೇಕ ಗುಣಗಳು ಪುರುಷನಲ್ಲೂ ಇರುತ್ತವೆ ಅಂತ ಹೇಳಬಹುದು. ಹಾಗಾಗಿ ನನ್ನ ಕವನದ ಶೀರ್ಷಿಕೆ ಮಹಿಳೆ ಅಬಲೆ ಅಲ್ಲ ಸಬಲೆ. ಮಹಿಳೆ ಅಬಲೆ ಅಲ್ಲ ಸಬಲೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇಂದು ಅಬಲೆಯಾಗಿದ್ದ ಮಹಿಳೆ ಸಬಲೆಯಾಗಿ ಬೆಳಗುತ್ತಿರುವ ದಿನವಿಂದು. ಅಬಲೆಯಾಗಿದ್ದ ಮಹಿಳೆ ಸಬಲೆಯಾಗಿ ಬೆಳಗುತ್ತಿರುವ ದಿನವಿಂದು. ಅಡಿಗೆ ಕೋಣೆ ಹೊಲದ ಕೆಲಸಗಳಿಗಷ್ಟೇ ಸೀಮಿತವಾಗಿದ್ದ ಮಹಿಳೆ ಇಂದು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಮಿಂಚುತ್ತಿರುವ ದಿನವಿಂದು. ಮನೆ ಸಮಾಜದ ಅರಿವಿನ ಬೆಳಕಾಗಿ ಪ್ರಜ್ವಲಿಸುತ್ತಿರುವ ದಿನವಿಂದು. ತಾಯಿಯಾಗಿ, ಮಗಳಾಗಿ, ತಂಗಿಯಾಗಿ, ಅಕ್ಕನಾಗಿ, ಸೊಸೆಯಾಗಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಅಜ್ಜಿಯಾಗಿ ಮಹಿಳೆಯ ವಿವಿಧ ಪಾತ್ರಗಳನ್ನು ಅವಲೋಕಿಸುವ ದಿನವಿಂದು. ಅಂತಹ ಮಹಿಳೆಗೆ ನನ್ನ ಶತಕೋಟಿ ನಮನಗಳನ್ನು ಸಲ್ಲಿಸ್ತಾ ನಾನೆರಡು ಮಾತುಗಳಿಗೆ ವಿರಾಮ ಹಾಡ್ತೀನಿ. ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು, ಕೃತಜ್ಞತೆಗಳನ್ನು ತಿಳಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಗಂಗಾಧರ ಸರ್ ಕಡೆಯಿಂದ ಕವಿತಾ ವಾಚನ.